कर्नाटका माइनॉरिटी वेलफेयर फोरम की जानिब से आज एक प्रेस कॉन्फ्रेंस का इनेकाद किया गया था, जिसमें इस बात का मुतालबा किया गया कि रियासत के वजीर ज़मीर अहमद खान को डिप्टी चीफ मिनिस्टर और MLC बल्किस बानो को रियासती वजीर बनाया जाए। प्रेस कॉन्फ्रेंस के दौरान फोरम के ज़िले सदर सैयद मुजीबुल्लाह ने कहा कि अक़लियती बरादरी ने कांग्रेस पार्टी को भरपूर हिमायत दी थी, जिसके नतीजे में कांग्रेस इक़्तिदार में आई, लेकिन काबीना में और दीगर ओहदों पर अक़लियतों को इनकी तोक़ा के मुताबिक मौक़े फराहम नहीं किए गए। निगरान बोर्ड्स में भी अक़लियती बरादरी को मुनासिब नुमाइंदगी नहीं मिली। उन्होंने कहा कि ज़मीर अहमद खान एक सेक्युलर लीडर हैं और मकबूल MLA भी हैं, जिन्होंने एक कामयाब वज़ीर के तौर पर नुमाया खिदमात अंजाम दी हैं। ज़मीनी इंतखाबात में भी कांग्रेस पार्टी की जीत में उनकी खिदमात बेमिसाल रही है। इसी तरह से बल्किस बानो के ताल्लुक़ से उन्होंने कहा कि वो एक मकबूल MLC है। उन्होंने ज़िले के तमाम तबक़ात के साथ मजबूत ताल्लुक़ात क़ायम किए और मुख्तसर मुद्दत में अवाम दोस्त लीडर के तौर पर पहचान बनाई है। इस मौके पर रियासती नायब सदर शेख सिराज, ज़िले नायब सदर साइमन राज और दीगर ओहदेदारान में ज़फ़रुल्लाह शरीफ, शम्मोन शरीफ, बादशाह हुंसकुट्टा, इरफान, अमजद खान, अफरोज़ खान और नजरुल्लाह मौजूद थे। ब्यूरो रिपोर्ट, इनकलाब न्यूज़, शिवमೊಗ್ಗ। ಸ್ಥಾನಗಳು ಈವರೆಗೂ ಸಿಕ್ಕಿಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಹಿತರಕ್ಷಣಾ ವೇದಿಕೆ ಒತ್ತಾಯ ಮಾಡ್ತದೆ ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಮಂತ್ರಿಮಂಡಲ ಪುನರ್ರಚನೆ ಆಗುತ್ತೆ ಅಂತ ವಿಚಾರಗಳು ಬರ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಹಿತರಕ್ಷಣಾ ವೇದಿಕೆ ಕಾಂಗ್ರೆಸ್ ಪಕ್ಷಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ, ನಮ್ಮ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತಹ ಯಶಸ್ವಿಯಾಗಿ ಸಚಿವ ಸ್ಥಾನವನ್ನು ನಿಭಾಯಿಸುತ್ತಿರುವಂತಹ ಜಾತ್ಯತೀತ ವ್ಯಕ್ತಿಯಾಗಿರುವಂತಹ ಸನ್ಮಾನ್ಯ ಶ್ರೀ ज़मीर अहमद खान ರವರಿಗೆ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಹಾಗೆ ಶಿವಮೊಗ್ಗ ಜಿಲ್ಲೆಯಿಂದ ಈವರೆಗೆ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನವನ್ನು ನೀಡದೇ ಇರೋದ್ರಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ MLC ಆಗಿ ಕಾರ್ಯನಿರ್ವಹಿಸಿರುವಂತಹ ಸನ್ಮಾನ್ಯ ಶ್ರೀಮತಿ ಬಲ್ಕಿಸ್ ಬಾನೋರವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಎಲ್ಲ ಸಮುದಾಯದವರೊಂದಿಗೆ ಅತ್ಯಂತ ಉತ್ತಮವಾದ ಬಾಂಧವ್ಯ ನೋಡಿಕೊಂಡು ಸರ್ಕಾರದ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕಾರ್ಯ ಮಾಡ್ತಾ ಕ್ರಿಯಾಶೀಲ ವಿಧಾನ ಪರಿಷತ್ ಸದಸ್ಯರಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊರಹೊಮ್ಮಿದ್ದಾರೆ. ಹಾಗೇನಾದರೂ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಬದಲಾವಣೆ ಆಗುವ ಸಂದರ್ಭದಲ್ಲಿ ಶ್ರೀಮತಿ ಬಲ್ಕಿಸ್ ಬಾನೋರವರನ್ನು ಸಚಿವರನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡುವ ಉದ್ದೇಶದಿಂದ ಇವತ್ತು ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರುವ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಅಭಿನಂದನೆ.